ಬಸವಣ್ಣನವರು. ಬಹುತೇಕ ರಾಧಾಕೃಷ್ಣನವರ ಶಿಷ್ಯರು ಇವರಾಗಿದ್ದರು ಅಂತಂದರೆ ಇವರ ವಿದ್ವತ್ತು ಹೇಗಿತ್ತು ಅನ್ನೋದನ್ನು ಗಮನಿಸಬೇಕು. ಮಾತು ಕಠೋರ ಇರಬಹುದು, ಮಾತು ಹೊರಟಿರಬಹುದು, ಹೃದಯ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಹೃದಯ ಆಗಿತ್ತು ಚಂದ್ರಶೇಖರ ಸ್ವಾಮಿಗಳದು ಅನ್ನೋದನ್ನು ನಾವು ಗಮನಿಸಬೇಕು. ನೋಡಿ, ನಾವು ಯಾವುದೇ ಇದನ್ನು ಕಟ್ಟಡದ ಮೂಲಕವಾಗಿ ದೊಡ್ಡ ಮಠ ಸಣ್ಣ ಮಠ ಅಂತ ನೋಡಬಾರ್ದು. ಮಠ ಎರಡೇ ಅಕ್ಷರ, ಅದು ದೊಡ್ಡದರೇ ಇರಲಿ ಸಣ್ಣದರೇ ಇರಲಿ, ಮಠ ಅನ್ನೋದು ಎರಡೇ ಅಕ್ಷರ. ಆ ಠ ಇದೆಯಲ್ಲ, ಠ ಮಧ್ಯದಲ್ಲಿ ಒಂದು ಚುಕ್ಕೆ ಇರುತ್ತೆ. ಆ ಚುಕ್ಕೆಯನ್ನು ತೆಗೆದ್ರೆ ಮರ, ಆ ಚುಕ್ಕೆಯನ್ನು ಹಾಕಿದರೆ ಮಠ. ಎಷ್ಟು ವ್ಯತ್ಯಾಸ ಇರುತ್ತೆ ನೋಡಿ. ಕಟ್ಟಡಗಳ ಮೂಲಕವಾಗಿ ನಾವು ಕಟ್ಟಡವನ್ನು ಕಟ್ಟಿದ್ರೆ ದೊಡ್ಡ ದೊಡ್ಡ ಮಠ ಅಂತ ಅರ್ಥ ಅಲ್ಲ. ಮಠದಲ್ಲಿರ್ತಕ್ಕಂಥ ಪೀಠ ಇದೆಯಲ್ಲ, ಆ ಪೀಠದಲ್ಲಿರ್ತಕ್ಕಂಥ ಜ್ಞಾನಶಕ್ತಿ ಇದೆಯಲ್ಲ, ಆ ಜ್ಞಾನಶಕ್ತಿ ಸಮಾಜದ ಬೆಳವಣಿಗೆಯಲ್ಲಿ, ಸಮಾಜದ ಪರಿವರ್ತನೆಯಲ್ಲಿ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಎಷ್ಟು ಮಟ್ಟಿಗೆ ತೊಡಗಿಸ್ಕೊಂಡಿದ್ದೇವೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು. ಆ ಬದಲಾವಣೆ ಪರಿವರ್ತನೆ ಆಗದಲೇ ಹೋದರೆ ಎಷ್ಟು ಮಠ, ಎಷ್ಟು ದೊಡ್ಡ ಪೀಠ, ಎಷ್ಟು ಕಟ್ಟಡ ಇದ್ರೂ ಏನು ಉಪಯೋಗ ಇಲ್ಲ. ಅದಕ್ಕೆ ಪರಿಪಕ್ವವಾಗಿರ್ತಕ್ಕಂಥ ವಿದ್ವತ್ತು ಇರಬೇಕು, ಜ್ಞಾನ ಇರಬೇಕು. ಆ ಜ್ಞಾನ ಯಾವಾಗ ಬೇಕಾಗುತ್ತೆ? ಯಾವಾಗ ಬೇಕಾಗಿರುವಂಥ ಸಂದರ್ಭದಲ್ಲಿ ಅರಿವು ಇದ್ದಾಗ. ಮನುಷ್ಯ ಎಲ್ಲ ಸಂದರ್ಭದಲ್ಲೂ ಕೂಡ ಅರಿವನ್ನು ಇಟ್ಕೊಂಡೇ ನಾವು ಬದುಕ್ತಿದ್ದೀವಿ ಅಂತ ಅರ್ಥ ಅಲ್ಲ. ಅನೇಕ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರ್ತಾನೆ. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯವೇ. ಹೀಗಾಗಿ ನಾವು ಬಂದಂಥ ಕಾರ್ಯಕ್ಕೆ ಬಸವಣ್ಣರು, ಅಲ್ಲಮ್ಮ ಪ್ರಭುಗಳು ಬಸವಣ್ಣರು ಹೇಳ್ತಾರೆ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆ, ನಾನು ನೀನು ಬಂದ ಕಾರ್ಯಕ್ಕೆ ಬಂದಾತನಲ್ಲಮ್ಮ ಪ್ರಭು. ನೋಡಿ ಎಷ್ಟು ಅವರಂದ್ರೆ, ಅವರೆಲ್ಲರೂ ಕೂಡ ಇವರು ಯಾವ ಕಾರ್ಯಕ್ಕೆ ಬಂದಿದ್ರು ಅವರು ಅದೇ ಕಾರ್ಯಕ್ಕೆ ಬಂದಿದ್ರು, ಅವರು ಯಾವ ಕಾರ್ಯಕ್ಕೆ ಬಂದಿದ್ರು ಇವರು ಅದೇ ಕಾರ್ಯಕ್ಕೆ ಬಂದಿದ್ರು. ಹೀಗಾಗಿ ನಾವು ನೀವು ಬಂದಿರೋದು ಒಳ್ಳೆಯ ಕಾರ್ಯಕ್ಕೆ ವಿನಃ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಟ್ಟ ಕಾರ್ಯಗಳು ಸುಳಿಬಾರದು ಅನ್ನೋದು ನಮ್ಮ ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಮನುಷ್ಯ ಕೇವಲ ಬಂದು 4 ದಿವಸ ಬದುಕಿ 1 ದಿವಸ ಸತ್ತೋಗೋದೇ ಮುಖ್ಯ ಅಲ್ಲ. ಪ್ರಾಣಿಗಳು ಈ ಕೆಲಸ ಮಾಡ್ತವೆ, ಪಕ್ಷಿಗಳು ಈ ಕೆಲಸ ಮಾಡ್ತವೆ. ಮನುಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಇದೆ, ಇಚ್ಛಾಶಕ್ತಿ ಇದೆ, ಹೃದಯವಂತಿಕೆ ಇದೆ, ಜ್ಞಾನಶಕ್ತಿ ಇದೆ. ಅವೆಲ್ಲವೂ ಕೂಡ ಸಮಾಜಕ್ಕೆ ವಿನಿಯೋಗ ಆಗಬೇಕು ಅನ್ನೋದಾದರೆ, ಸಮಾಜವನ್ನು ನೋಡುವ ದೃಷ್ಟಿಕೋನ ನಾವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನೋದಾದರೆ ನಮ್ಮಲ್ಲಿರುವಂಥ ಜ್ಞಾನಶಕ್ತಿ ಸಮಾಜಕ್ಕೆ ಉಪಯೋಗ ಆಗಬೇಕು. ನಮ್ಮಲ್ಲಿರುವಂಥ ಅರಿವು, ನಮ್ಮಲ್ಲಿರುವಂಥ ತಿಳುವಳಿಕೆ ಬೇರೆಯವರಿಗೆ ದಾರಿ ಎರೆದಾಗ ಮಾತ್ರ ಬದಲಾವಣೆಯ ಪರ್ವವನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು. ಕೃಷಿ ಭೂಮಿ ಏನು ಈ ದೇಶದ ರೈತ ಬೆನ್ನೆಲುಬು ಅಂತ ಹೇಳ್ತೀವಿ ನಾವು. ಬಹುತೇಕ ಈ ಸಾಲ ಮನ್ನಾ ಮಾಡುವಂಥ ವಿಚಾರ ಇರ್ಬೋದು, ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡುವಂಥ ವಿಚಾರ ಇರ್ಬೋದು. ರೈತ ಏನಾದರೂ 2 ವರ್ಷ ಸ್ಟ್ರೈಕ್ ಮಾಡಿದ್ರು ಅಂದರೆ, ಅಥವಾ 3 ವರ್ಷ ಏನಾದರೂ ಸ್ಟ್ರೈಕ್ ಮಾಡಿದ್ರು ಅಂತಂದರೆ, ನಾವೇನು ಎಂತೆಂಥ ಯೋಜನೆಗಳನ್ನು ಹಾಕೊಂಡಿದ್ದೀವಿ, ಯಾವ್ಯಾವ ಸಂಸ್ಥೆಗಳನ್ನು ಕಟ್ಟಿದ್ದೀವಿ, ಯಾವ್ಯಾವ ಕಂಪ್ಯೂಟರ್ಗಳನ್ನು ಮಾಡಿದ್ದೀವಿ, ಯಾವ್ಯಾವ ತಂತ್ರಜ್ಞಾನವನ್ನು ಕಂಡಿದ್ದೀವಿ, ಇವೆಲ್ಲವೂ ನಶಿಸಿ ಹೋಗ್ಬರ್ತವೆ. ರೈತ ಅನ್ನ ಬೆಳೆದ್ರೆ ಮಾತ್ರ ನಾವೆಲ್ಲರೂ ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಆಗುವಂತಹದ್ದು. ಹೀಗಾಗಿ ಸರ್ಕಾರ ನಡೆಸ್ತಕ್ಕಂಥವರು ಆ ರೈತರ ಪರವಾಗಿರ್ತಕ್ಕಂಥ ಕಾಳಜಿಯನ್ನು ಇಟ್ಕೊಂಡು ರೈತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಆಗದ ರೀತಿಯಲ್ಲಿ ನಾವು ನಿಜವಾಗಲೂ ಕೂಡ ರೈತರನ್ನು ನೋಡ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ ಆಗಬೇಕು. ಹಾಗೆ ಬಸವಣ್ಣರು ಇದೇ ವಿಚಾರವನ್ನು ಹೇಳೋದು, ಕೃಷಿ ಕೃತ್ಯ ಕಾಯಕವ ಮಾಡಿದಡೆ. ಈ ಬಸವಣ್ಣನವರ ಧರ್ಮ, ಬಸವ ಧರ್ಮ ಅಂತ ನಾವೇನು ಹೇಳ್ತೀವಿ, ಬಸವ ಧರ್ಮ ಇದು ಕೃಷಿಕರ ಧರ್ಮ, ಇದು ಗೃಹಸ್ಥರ ಧರ್ಮ. ಹೀಗಾಗಿ ನಮ್ಮ ಎಲ್ಲ ರೈತಾಪಿ ವರ್ಗದವರು ಮಾತೆತ್ತಿದ್ರೆ ಬಸವ ಅಂತಾರೆ, ಎಡವಿದ್ರೆ ಬಸವ ಅಂತಾರೆ, ಕುಂತ್ರೆ ಬಸವ ಅಂತಾರೆ. ನಾವೆಲ್ಲೂ ಬಸವಮಯ ಆಗಿದ್ದೀವಿ ಅಂತ ಯೋಚನೆ ಮಾಡ್ಬೇಕಲ್ವಾ? ನಾವು ರೈತರಿಗೆ ಸರಿಯಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಡದಲೇ ಹೋದ್ರೆ, ರೈತರ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡದಲೇ ಹೋದ್ರೆ ರೈತ ನಶಿಸಿ ಹೋಗ್ತಾನೆ. ರೈತನಿಂದ ಇಷ್ಟೊಂದು ಅನ್ಯಾಯ ರೈತನಿಗೆ ಇಷ್ಟೊಂದು ಅನ್ಯಾಯ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಕುಂತಿದ್ದೀವಿ ಅಂತಂದ್ರೆ
ಇನ್ನೂ ನಾವು ಯೋಚನೆ ಮಾಡುವಂಥ ಸ್ಥಿತಿಯಲ್ಲಿ ಇದ್ದೇವೆ. ಹಾಗಾಗಿ ಚಂದ್ರಶೇಖರ ಸ್ವಾಮಿಗಳವರು ಏನು ಒಂದು ಕನಸನ್ನು ಇಟ್ಕೊಂಡಿದ್ರು, ಆ ಕನಸು ಅವತ್ತಿನ ಕಾಲಕ್ಕೆ ಅವರಿಗೆ ಸಮಸ್ಯೆ ಆಗಿತ್ತು, ತೊಂದರೆ ಆಗಿತ್ತು, ಆರ್ಥಿಕವಾದಂಥ ಹಿನ್ನಡೆ ಇತ್ತು. ಈಗ ಆ ಕನಸನ್ನ ಈಡೇರಿಸುವಂತ ಕೆಲಸವನ್ನ ನಮ್ಮ ರುದ್ರಮುನಿ ಮಹಾಸ್ವಾಮೀಜಿಯವರು ಮಾಡ್ತಾ ಇದ್ದಾರಲ್ಲ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ. ಬಹುಶಃ ಎಲ್ಲರಿಗೂ ಗೊತ್ತು, ಇಷ್ಟೊಂದು ಜನ ವಿದ್ಯಾರ್ಥಿಗಳಿದ್ದಾರೆ, ಶಾಲೆಯನ್ನು ತೆಗೆದಿದ್ದಾರೆ, ITI ಮಾಡಿದ್ದಾರೆ, ಅಥವಾ ಇನ್ನೇನೋ ವಿದ್ಯಾರ್ಥಿ ನಿಲಯವನ್ನು ತೆಗೆದಿದ್ದಾರೆ ಅಂತಂದ್ರೆ ನಮ್ಮ ಲೌಕಿಕ ಶಿಕ್ಷಣದ ಜೊತೆಗೆ ಇದು ಬಹಳ ಮುಖ್ಯ. ನಮ್ಮ ಲೌಕಿಕ ಶಿಕ್ಷಣದ ಜೊತೆಯಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜೊತೆಗೆ ನೈತಿಕವಾಗಿರ್ತಕ್ಕಂಥ ಶಿಕ್ಷಣವೂ ಕೂಡ ನಮ್ಮ ಮಕ್ಕಳಿಗೆ ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಮತ್ತೊಂದು ಕಡೆ ಕಾವ್ಯಾನಂದ ಹೇಳ್ತಾರೆ, ಪ್ರಯೋಗಾಲಯ, ವಾಚನಾಲಯ, ಕ್ರೀಡಾಂಗಣದಲ್ಲಿ ಇರಬೇಕಾದ ನಮ್ಮ ಯುವಕರು, ಪ್ರಯೋಗಾಲಯ, ವಾಚನಾಲಯ, ಕ್ರೀಡಾಂಗಣದಲ್ಲಿ ಇರಬೇಕಾದ ನಮ್ಮ ಯುವಕರು ಸುರಾಲಯ, ಕ್ಯಾಬರೆ ನಿಲಯ, ಜೋಜು ಮನೆಗಳಲ್ಲಿ ಕುಡಿದು ಕುಪ್ಪಳಿಸುತ್ತೀರಯ್ಯ. ಯುದ್ಧ ಮತ್ತೆ ಬಿಡಿಸಿ ಬಿಡಿಸಿ ಹೇಳೋದು ಬೇಕಿಲ್ಲ ನೋಡ್ರಿ. ಪ್ರಯೋಗಾಲಯ, ವಾಚನಾಲಯ, ಕ್ರೀಡಾಂಗಣದಲ್ಲಿ ಇರಬೇಕಾದ ನಮ್ಮ ಯುವಕರು ಸುರಾಲಯ, ಕ್ಯಾಬರೆ ನಿಲಯ, ಜೂಜು ಮನೆಗಳಲ್ಲಿ ಕುಡಿದು ಕುಪ್ಪಳಿಸುತ್ತೀರಯ್ಯ. ಹಳ್ಳಿಗಳ ಚಾವಡಿಗಳಲ್ಲಿ ಇರಬೇಕಾದ ನಮ್ಮ ಶಾಸಕರು, ಮಂತ್ರಿಗಳು ಪಂಚತಾರ ಹೋಟೆಲು, ವಿಲಾಸ ಭವನಗಳಲ್ಲಿ ಚಕ್ಕಂದವಾಡುತ್ತಾ ಉಕ್ಕಂದದಲ್ಲಿರುತ್ತೀರಯ್ಯ. ಯಾವ ಸ್ಥಿತಿಗೆ ನಾವು ಬಂದಿದ್ದೀವಿ ಯೋಚನೆ ಮಾಡ್ಬೇಕಲ್ವಾ? ಜನಾನುರಾಗಿಗಳಾಗಿರ್ತಕ್ಕಂಥ ನೋಡಿ, ಬಹಳಷ್ಟು ಜನ ನಾವೆಲ್ಲ ಯೋಚನೆ ಮಾಡಬೇಕು. ರೈತರ ಬಗ್ಗೆ ಇರುವಂತ ಅವ್ರು ಯಾವ ಕಷ್ಟದಲ್ಲಿದ್ದಾರೆ, ಯಾವ ನೋವಿನಲ್ಲಿದ್ದಾರೆ, ಅವರಿಗೆ ನಾವು ಯಾವ ರೀತಿಯಾಗಿ ಸಹಕಾರ ಮಾಡಬೇಕು. ಜನಪ್ರತಿನಿಧಿ ಆಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಇದೆ ಇದ್ರಾಗೆ. ಹೀಗಾಗಿ ಬಸವಣ್ಣನವರ ಏನು ಆಶಯ ಇತ್ತು, ಶರಣರ ಏನು ಆಶಯ ಇತ್ತು, ದಾರ್ಶನಿಕರ ಏನು ಆಶಯ ಇತ್ತು, ಆಶೆಯನ್ನು ಈಡೇರಿಸುವಂತ ಕೆಲಸ ಆಗಬೇಕು. ಅನುಭವ ಮಂಟಪ ಅವತ್ತನಿತ್ತು, ಇವತ್ತೂ ಕೂಡ ಅನುಭವ ಮಂಟಪವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ನಮ್ಮ ಮನಸ್ಸುಗಳೇನಾಗಬೇಕು, ಆಗಲೇ ಯಾರೋ ಹೇಳಿದ್ರು, ತಲೆ ಬಿಸಿಯಾಗಬಾರ್ದು, ತಲೆ ತಣ್ಣಗಿರಬೇಕು, ಹೃದಯ ಬಿಸಿಯಾಗಿರ್ಬೇಕು. ಬಹಳಷ್ಟು ವ್ಯಕ್ತಿಗಳಿಗೆ ಏನಾಗಿದೆ ಅಂತಂದ್ರೆ, ತಲೆ ಬಿಸಿಯಾಗಿದೆ, ಹೃದಯ ತಣ್ಣಗಾಗೋಗ್ಬಿಟ್ಟಿದೆ. ತಲೆ ಬಿಸಿ ಆಗಬಾರ್ದು. ವ್ಯವಸ್ಥೆ ಏನಾಗಿದೆ ಅಂತ ತಿಳ್ಕೋಬೇಕು. ಭಾಷಕ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ, ಬೋರ್ ಇಲ್ಲದಾಗ. ಈಗೆಲ್ಲ ಎಲ್ಲ ಕಡೆನೂ ಬೋರ್ ಆಗಿದಾವಲ್ವಾ? ಎಲ್ಲ ಊರಲ್ಲೂ, ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಹೊಲದಲ್ಲಿ ಬೋರ್ಗಳಾಗಿದ್ದಾವೆ. ಬೋರ್ಗಳು ಇಲ್ಲದಲೇ ಇರ್ತಕ್ಕಂಥ ಸಂದರ್ಭವನ್ನು ಉಪಯೋಗ ಮಾಡಿ ಅವ್ರು ಹೇಳ್ತಾರೆ, ಬೋರ್ ಇಲ್ಲದಾಗ ನೀರಿಗಾಗಿ ಹೋಗುತ್ತಿದ್ದರು ಬಾವಿಗೆ. ಕುಡಿಯಕ್ಕೆ ನೀರು ಬೇಕಲ್ವಾ? ಬೋರ್ ಇಲ್ಲದಾಗ ನೀರಿಗಾಗಿ ಹೋಗುತ್ತಿದ್ದರು ಬಾವಿಗೆ, ತಲೆ ಬೋರ್ ಆದಾಗ ಬೀರಿಗಾಗಿ ಹೋಗುತ್ತಿದ್ದರೆ ಬಾರಿಗೆ. ಬಹುಶಃ ಈ ವಿಚಾರ ಎಷ್ಟು ಮಟ್ಟಿಗೆ ಅರ್ಥ ಆಗಿತ್ತೋ ಎಲ್ಲ ಗೊತ್ತಿಲ್ಲ ನಮಗೆ. ಜನ ಇಷ್ಟು ಮಟ್ಟಿಗೆ ಮುಂದುವರೆದಿದ್ದಾರೆ ಅಂತಂದ್ರೆ ನಾವು ಎಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ? ಒಂದು ಸಾತ್ವಿಕ ಸಮಾಜ ಬೇಕು, ಸಂಸ್ಕಾರಯುತವಾದಂಥ ಸಮಾಜ ಬೇಕು. ಆ ಸಾತ್ವಿಕ ಸಮಾಜ, ಸಂಸ್ಕಾರಯುತವಾದಂಥ ಸಮಾಜ ಈ ದೇಶವನ್ನ, ಈ ನಾಡನ್ನ, ಈ ರಾಜ್ಯವನ್ನ ಅತ್ಯಂತ ಸುಭದ್ರ ಸ್ಥಿತಿಯಲ್ಲಿ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ದಿಕ್ಕಿನಲ್ಲಿ ನಮ್ಮ ಮಾಡಾಳಿನ ಶ್ರೀಮಠ ತಮ್ಮದೇ ಆಗಿರ್ತಕ್ಕಂಥ ಕೆಲವು ಸವಲತ್ತುಗಳನ್ನು ಇಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರುವಂಥ ಶ್ರೀಮಠದ ಒಂದು ಸೇವೆಯನ್ನು ನಾವೆಲ್ಲರೂ ಕೂಡ ಮೆಚ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಶರಣ ಬಂಧುಗಳಿಗೆ, ನಮ್ಮ ಅತಿಥಿಗಳಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ಈ ಪುಸ್ತಕವನ್ನು, ನುಡಿದರ್ಪಣ ಪುಸ್ತಕವನ್ನು ಎಲ್ಲರೂ ಕೂಡ ತಗೊಂಡು ನೀವು ಅಧ್ಯಯನ ಮಾಡಬೇಕು. ನಮ್ಮ ಓಂಕಾರಯ್ಯನವರಿಂದ, ಅವರೇನು ಓಂಕಾರಯ್ಯ ಮತ್ತು ಗೀತಾ ಅವರು ತಮ್ಮ ಸ್ವಸಾಮರ್ಥ್ಯದಿಂದ ಈ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಆ ಸಹಕಾರ ನಿರಂತರವಾಗಿರಲಿ. ಜೊತೆಗೆ ಈ ಪುಸ್ತಕ ಬರೆಯುವಂಥ ಒಂದು ಲೇಖನಿಯಿಂದ ಇನ್ನೂ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳು ಹೊರಗೆ ಬರಲಿ. ಕನ್ನಡ ಸಾಹಿತ್ಯಕ್ಕೆ ಅವರ ಒಂದು ಸೇವೆ ಚರಿತ್ರೆಯಾಗಿ ಉಳಿಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ.